ಹೇಳಿ ನೋಡೋಣ. ಅವರ ಕಾರ್ಯಕ್ರಮಗಳು ಜನರಿಗೆ ತಲುಪಿವೆ. ರಾಜ್ಯದ ಕಟ್ಟಕಡೆಯ ಪ್ರಜೆಗೂ ಸಹಿತ ಅವರ ಕಾರ್ಯಕ್ರಮಗಳು ಮುಟ್ಟಿವೆ. ಹಿಂದೆ ಅವರು ಮುಖ್ಯಮಂತ್ರಿ ಆದಾಗ 165 ಭಾಗ್ಯಗಳಲ್ಲಿ 158 ಭಾಗ್ಯಗಳನ್ನು ಜನರಿಗೆ ಕೊಟ್ಟಂಥ ಕೀರ್ತಿ ಸಿದ್ದರಾಮಯ್ಯ ಅವರಿಗಿದೆ. ಅದಕ್ಕಾಗಿ ಅವರು ಜನಪ್ರಿಯರು. ಮೊನ್ನೆ ವಿಧಾನಸಭಾ ಚುನಾವಣೆಯ ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸಿದ್ದಾರೆ. ಹೌದೋ ಅಲ್ಲವೋ? ಇದೇ ಮೋದಿ ಏನು ಹೇಳ್ತಿದ್ರು? ಭಾಗ್ಯಗಳು ಸುಳ್ಳು ಭರವಸೆಗಳು, ರಾಜ್ಯ ಬ್ಯಾಂಕ್ರಪ್ಟ್ ಆಗಿಬಿಡ್ತಿದೆ. ಏನು ಬ್ಯಾಂಕ್ರಪ್ಟ್? ದಿವಾಳಿ ಆಕತಿ ಅಂತ ಹೇಳಿದ. ಇವತ್ತು ಸಿದ್ದರಾಮಯ್ಯ ಗಂಡುಗಲಿ 5 ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ರಾಜ್ಯವನ್ನು ಅತ್ಯಂತ ಸುಭಿಕ್ಷವಾಗಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಡೆಯತಕ್ಕಂಥ ಪಕ್ಷ. ಹೌದಲ್ಲ, ನಿಮಗಾಗಿ ಅನುಭವ ಬಂದಿದೆ. ಆದರೆ BJP ಪಕ್ಷ ಸುಳ್ಳು ಹೇಳ್ತಕ್ಕಂಥ ಪಕ್ಷ, ಬರೀ ಸುಳ್ಳು ಹೇಳದ ಒಂದು. ನಮ್ಮ ದೇಶದಲ್ಲಿ ಅತ್ಯಂತ ಸುಳ್ಳುಗಾರ ರಾಜಕಾರಣಿ ಅಂದರೆ ಮೋದಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಆತ್ಮೀಯ ಬಂಧುಗಳೇ, ತಾವೆಲ್ಲ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು. ಗಡ್ಡದ್ದೇವರ ಮಠ ಇವರನ್ನು ಆರಿಸ್ತಾ ಇರಬೇಕು. ಅನೇಕ ಕಾರ್ಯಕ್ರಮಗಳನ್ನು BJPಯವರು ಇದೇ ಮೋದಿಯವರು ನನ್ನನ್ನು ಒಂದು ವೇಳೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿದರೆ 100 ದಿವಸದಲ್ಲಿ ಕಪ್ಪು ಹಣವನ್ನು ತಂದು ಬಡವರ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನು ಜಮಾ ಮಾಡ್ತೇನೆ ಅಂತಕ್ಕಂಥ ಮಾತು ಕೊಟ್ಟಿಲ್ಲ. ಜನ್ಧನ್ ಅಕೌಂಟ್ ಎಲ್ಲರೂ ತೆಗೆದ್ರೆ ಇಲ್ಲ, ಜೀರೋ ಅಕೌಂಟ್ ತೆಗೆದ್ರೆ ಇಲ್ಲ. ಇವತ್ತಿಗೆ 1 ರೂಪಾಯಿಯನ್ನು ಕೊಟ್ಟಿದ್ದಾರ. ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಿರುದ್ಯೋಗವನ್ನು ತೆಗಿತೀನಿ ಅಂತ ನಿರುದ್ಯೋಗ ತಾಂಡವಾಡ್ತಾ ಇದೆ. ಹೌದಾ ಅಲ್ಲೋ? ನೀವು ಹೇಳಿ. ರೈತರ ಸಾಲ ಮನ್ನಾ ಮಾಡು ಅದು ಇವತ್ತಿಗೆ ಮಾಡಿಲ್ಲ. ರೈತರ ಉತ್ಪನ್ನವನ್ನು ದುಪ್ಪಟ್ಟು ಮಾಡ್ತೇನೆ ಅಂದರು. ಆಗಿದೆಯಾ ರೈತರ ದುಪ್ಪಟ್ಟು? ಯುವಕರು ಉದ್ಯೋಗ ಕೊಡಿ ಅಂತ ಕೇಳಕ್ಕೆ ಹೋದ್ರೆ ಪಕೋಡ ಮಾಡಿ ನೀವು ಉದ್ಯೋಗ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಡೀತಕ್ಕಂಥ ಪಕ್ಷ. BJP ಸುಳ್ಳಿನ ಸುರಿಮಳೆಗಳನ್ನು ಸುರಿತಕ್ಕಂಥ ಪಕ್ಷ. ಆದ್ದರಿಂದ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಋಣ ನನ್ನ ಮೇಲಿದೆ. 1972ರಿಂದ 22ನೇ ಇಸ್ವಿವರೆಗೂ 50 ವರ್ಷ ನನಗೆ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಋಣ ನನ್ನ ಮೇಲಿದೆ. ನಾನು ಸಾಯೋವರೆಗೂ ನಿಮ್ಮ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಇಚ್ಛೆ ನಂದಿದೆ. ನನ್ನ 50 ವರ್ಷ ರಾಜಕೀಯದಲ್ಲಿ ತಾವು ಯಾರಾದರೂ ಹೇಳ್ಬೋದು, ಯಾರಾದರೂ ವಿರೋಧಿ ಪಕ್ಷದವ್ರಿಗೆ ಯಾರಿಗಾದರೂ ನಾವು ತೊಂದರೆ ಕೊಟ್ಟದ್ದು ಒಂದು ಉದಾಹರಣೆ ಇದ್ದೇಳಿ ನಾನು ತಲೆಬಾಗ್ತೇನೆ. ಈ 2,40,00,000 ಮತದಾರರಿಗೆ ಅಂತೀನಿ, ಎಂದಾದರೂ ಯಾರಾದರೂ ನನಗೆ 5 ರೂಪಾಯಿ ಕೊಟ್ಟಿದ್ದೀರಾ? ನನಗೆ 5 ರೂಪಾಯಿ ಲಂಚ ತೊಗೊಂಡಿದ್ದೀರಾ? ಅಷ್ಟು ಶುದ್ಧವಾದಂಥ ರಾಜಕೀಯ ಜೀವನವನ್ನು ನಾನು ನಡೆಸಿದ್ದೇನೆ. ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಗಡ್ಡದೇವ್ರ ಮಟ್ಟಿಗೆ ಎಲ್ಲರೂ ಓಟ್ ಹಾಕಬೇಕು. ದಯಮಾಡಿ ಓಟ್ ಹಾಕಬೇಕು. 2 ಮಾತುಗಳನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಒಂದು, ಸೂರ್ಯ ಚಂದ್ರರು ಹುಟ್ಟುವುದು ಎಷ್ಟು ಸತ್ಯವೋ ಗಡ್ಡದೇವ್ರ ಮಠ ಆರಿಸಿ ಬರುವುದು ಅಷ್ಟೇ ಸತ್ಯ. ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಆತ್ಮ ಹೇಳ್ತಾ ಇದೆ, ನನ್ನ ಆತ್ಮ ಎಂದೂ ಹುಸಿ ಹೋಗಿಲ್ಲ. ಬೇಕಾದ್ರೆ ಬರೀರಿ. ಈ ಸಾರಿ ಲೋಕಸಭಾ ಚುನಾವಣೆ ಮುಗಿದ ನಂತರ ಮೋದಿ ಪ್ರಧಾನಮಂತ್ರಿ ಆಗೋದಿಲ್ಲ. ಯಾರು ಹಾಕೋರೋ ದೇವರಿಗೆ ಗೊತ್ತು. ಮೋದಿ ಮಾತ್ರ ಆಗೋದಿಲ್ಲ. ಯಾಕಂದರೆ ನಮ್ಮ ಭಾರತ ದೇಶ ಪುಣ್ಯಭೂಮಿ. ಅನ್ಯಾಯ ಅತ್ಯಾಚಾರಗಳನ್ನು ಭಾಳ ದಿವಸ ಇಟ್ಕೊಳ್ಳೋದಿಲ್ಲ. ಭಾರತ ಮಾತೆ ಇವತ್ತು
ಪುಣ್ಯಭೂಮಿ ಈ ಸಾರಿ ಮೋದಿಯನ್ನು ಪ್ರಧಾನಮಂತ್ರಿ ಮಾಡೋದಲ್ಲ, ಯಾರು ದಯವಿಟ್ಟು ಅವ್ರು ಹಾಕೋಣ. ಇವು ಎರಡು ಬರೆದಿಟ್ಕೊಳ್ಳಿ. ನೀವೆಲ್ಲರೂ ದಯಮಾಡಿ ನನಗೆ ಇಲ್ಲಿವರೆಗೂ ಆಶೀರ್ವಾದಕ್ಕೆ ನಿಮಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದಾರೆ. ತಮ್ಮ ನುಡಿ ಸೇವೆಯನ್ನು ಸಲ್ಲಿಸಿರುವಂಥ ಮಾಜಿ ಸಭಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ KB ಕೋಳಿವಾರ್ ಸರ್ ಅವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ವೇದಿಕೆ ಮೇಲಿರುವಂಥ ಇನ್ನೂರು ಅತಿಥಿಗಳಾಗಿರುವಂಥ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು 5 ನಿಮಿಷಗಳ ಕಾಲದಲ್ಲಿ ತಮ್ಮ ನುಡಿ ಸೇವೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.